ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಪಟ್ ಅಂತೇಳಿ ಮಾವಿನಕಾಯಿ ಗುಳಂಬನ ಹೆಂಗೆ ಮಾಡೋದನ್ನು ನೋಡೋಣ ಬರ್ರಿ. ನಾ ಇಲ್ಲ 2 ತೋತಾಪುರಿ ಮಾವಿನಕಾಯಿ ತೊಗೊಂಡು ಅದ್ರ ಸಿಪ್ಪಿ ತೆಗೆದು ಈ ರೀತಿ ಪೀಲರ್ ಸಹಾಯದಿಂದ ಪೀಸಸ್ನ ಮಾಡ್ಕೊಳಿಗತ್ತೀನಿ. ಒಂದು ಅರ್ಧ ಇಂಚು ಆಗುವಷ್ಟು ನಾವು ಮಾವಿನಕಾಯಿ ಹೋಳುಗಳಾಗಿ ಕತ್ತರಿಸ್ಕೊಳಿಗತ್ತೀನಿ. ನಾನು 1 ಲೀಟರಷ್ಟು ನೀರು ಕಾಸಿ ಒಂದು ಜರಡಿ ಒಳಗೆ ಈ ಮಾವಿನಕಾಯಿ ಹೋಳುಗಳು ಹಾಕಿ ಅದ್ರ ಮೇಲೆ ಸುರ್ಕೋಬೇಕು ನೋಡ್ರಿ. ಹಿಂಗೆ ಮಾಡೋದ್ರಿಂದ ಮಾವಿನಕಾಯಿ ಒಳಗಿರೋ ಹುಳಿ ಅಂಶ ಮತ್ತು ಒಗರಿನ ಅಂಶ ಹೋಗ್ತದೆ. ನೀರಿಂದ ಪಾನಕ ಮಾಡ್ಕೋಬೋದು, ಇಲ್ಲ ಪಲ್ಯ ಸಾರು ಒಳಗೆ ಉಪಯೋಗಿಸ್ಕೋಬಹುದು. ಮಾವಿನಕಾಯಿಗೆ 2 ಬಟ್ಲ ಬೆಲ್ಲದ ಅಳತಿ ಹಂಗೆ ಇಲ್ಲೇ 4 ಬಟ್ಲದಷ್ಟು ಬೆಲ್ಲದ ಪುಡಿನ ತೊಗೊಳಿಗತ್ತೀನಿ. 1 ಗ್ಲಾಸ್ ಅಷ್ಟು ನೀರು ಹಾಕಿ ಬೆಲ್ಲ ಕರಗುವರೆಗೂ ಕುದಿಸ್ಕೋಬೇಕು. ಬೆಲ್ಲ ಕರಿಗೆ ಆದಮೇಲೆ ಇದನ್ನು ಸೋಸ್ಕೋಬೇಕು. ಮಾಡೋದ್ರಿಂದ ಬೆಲ್ಲದ ಒಳಗಡೆ ಏನಾರ ಕಸರಿತ್ತಂದ್ರೆ ಬೇರ್ಪಡಿಸ್ಕೋಬಹುದು ನೋಡ್ರಿ. ಅದನ್ನು ಒಂದು 10 ನಿಮಿಷ ಕುದಿಸಿ ಈ ರೀತಿ ಒಂದೇಳೆ ಪಾಕ ಮಾಡ್ಕೋಬೇಕು. ಇದಕ್ಕೆ ನಾವು ಬಸ್ತಿರೋಂಥ ಮಾವಿನಕಾಯಿ ಹೋಳುಗಳನ್ನೆಲ್ಲ ಹಾಕ್ಕೊಂಡು ಇನ್ನೊಂದು 10 ನಿಮಿಷದವರೆಗೂ ಕುದಿಸ್ಕೋಬೇಕು ನೋಡ್ರಿ. ಮಾವಿನಕಾಯಿ ಹೋಳುಗಳು ಬೇಯ್ದಾದ್ಮೇಲೆ ಪೂರ್ತಿ ಮೇಲ್ಗಡೆ ತೇಲ್ತಾ ಬರ್ತಾವೆ, ಅದ್ರ ಕಲರು ಚೇಂಜ್ ಆಗ್ತದೆ. ಹಂಗೆ ಬೆಲ್ಲದ ಪಾಕನೂ ಗಟ್ಟಿ ಆಗ್ತದೆ. ಈಗ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಹಾಕಿ ಕೈ ಆಡಿಸಿದ್ರೆ ಮಾವಿನಕಾಯಿ ಗುಳಂಬ ರೆಡಿ ನೋಡ್ರಿ.